minimum 20 seats. ಕಾಂಗ್ರೆಸ್ ಪಕ್ಷ ಈ ಎಲೆಕ್ಷನ್ನ ಬಹಳ ಗಂಭೀರವಾಗಿ ತಗೊಂಡಿದೆ. ನಂಬರ್ ಒನ್. ನಂಬರ್ ಟು, ನಾವು ಕಳೆದ 8-9 ತಿಂಗಳಲ್ಲಿ ಜನತೆಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ಈಡೇರಿಸಿದ್ದೀವಿ. ಅವೆಲ್ಲ ಕಾರ್ಯಗತ ಮಾಡಿದ್ದೀವಿ. BJPಯವರು ಹೇಳ್ತಿದ್ರು ಯಾವ ಕಾರಣಕ್ಕೂ ಕೂಡ ಕಾರ್ಯಗತ ಮಾಡೋಕ್ಕಾಗಲ್ಲ, ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ, ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೆಲ್ಲ ಹೇಳ್ತಾರೆ. ಈಗ ಹೇಳ್ತಾ ಇದ್ದಾರೆ ಇಲ್ಲ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತಾರೆ ಅವೆಲ್ಲ ಈ ಗ್ಯಾರಂಟಿಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. 36,000 ಕೋಟಿ ಖರ್ಚು ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ಅಭಿವೃದ್ಧಿಯಲ್ಲಿ ಕೆಲಸಗಳೇನು ನಿಲ್ಲಿಸಿಲ್ಲ. ಮುಂದಿನ ವರ್ಷಕ್ಕೆ 1,20,000 ಕೋಟಿ ಬಜೆಟ್ನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಇಟ್ಟಿದ್ದೀವಿ. ದಟ್ ಮೀನ್ಸ್ ವಿಷಯ ಮುಂದಿನ ವರ್ಷನೂ ಕೂಡ ನಮ್ಮೆಲ್ಲ ಅಭಿವೃದ್ಧಿ ಕೆಲಸಗಳು ಮುಂದುವರಿತವೆ ಮತ್ತು ಗ್ಯಾರಂಟಿಗಳು ಕೂಡ ಮುಂದುವರಿತವೆ. ಯಾವುದೇ ಕಾರಣಕ್ಕೆ ನಾವು 5 ವರ್ಷ ಏನು ಜನ ಆಶೀರ್ವಾದ ಮಾಡಿದ್ದಾರೆ, ಮುಂದಿನ ಚುನಾವಣೆಗೂ ಕೂಡ ಈ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಮತ್ತೆ ಜನ ಆಶೀರ್ವಾದ ಮಾಡಿದ್ರೆ ಮುಂದೆ ಮುಂದುವರಿಸ್ತೀವಿ. ಮೋದಿ ಗ್ಯಾರಂಟಿಗಳೇ ಇಲ್ವಲ್ಲ, ಮೋದಿ ಸ್ಕೀಮ್ಗಳು ಯಾವ ಗ್ಯಾರಂಟಿನೂ ಅವರು ಹೇಳಿದಂಥ ಸ್ಕೀಮ್ಗಳನ್ನ ಅಥವಾ ಪ್ರಾಮಿಸಸ್ನ ಅವರು ಜಾರಿ ಮಾಡಲಿಲ್ಲ. ಸುಮ್ಮನೆ ಸುಳ್ಳು ಹೇಳಿದ್ರು ಚುನಾವಣೆಯಲ್ಲಿ, ಬಟ್ ಯಾವುದನ್ನೂ ಇಂಪ್ಲಿಮೆಂಟ್ ಮಾಡಲಿಲ್ಲ. ಬಟ್ ನಾವು ಜನಗಳಿಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ಸುಳ್ಳು ಹೇಳಿಲ್ಲ. ಸೊ ಅದರಿಂದ ಜನ ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿನೇ 2023 ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಜನ ಕೈ ಹಿಡಿದ್ರು 136 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರು. ಈಗ ಎವ್ರಿ ಫ್ಯಾಮಿಲಿ, particularly poorer sections of all communities, all religions, they are getting 4,000 to 5,000 rupees every month. ನಾವು ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಹೆಚ್ಚು ಮಾಡ್ತಾ ಇದ್ದೀವಿ ಬಡವರಿಗೆ. ಬೆಲೆ ಏರಿಕೆಯಿಂದ, ನಿರುದ್ಯೋಗದ ಸಮಸ್ಯೆಯಿಂದ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ಅವ್ರ ಕೈಗೆ ದುಡ್ಡು ಕೊಡಬೇಕು, ದುಡ್ಡು ಕೊಡೋದ್ರಿಂದ ಅವರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗ್ತದೆ ಅಂತೇಳಿ ಇದನ್ನು ಯುರೋಪ್ ಕಂಟ್ರೀಸ್ನಲ್ಲಿ ಫಾಲೋ ಮಾಡ್ತಾರೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ. ಸೊ ಆ ಪ್ರಿನ್ಸಿಪಲನ್ನು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಅಳವಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಅದನ್ನೇ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪ್ರಿನ್ಸಿಪಲ್ನ ಅಡಾಪ್ಟ್ ಮಾಡ್ಕೊಂಡು ಕೊಂಡ್ಕೊಳ್ತಕ್ಕಂಥ ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಈಗ ಅಕ್ಕಿ 10 kg ಕೊಡ್ತಾ ಇದ್ದೀವಿ ಫ್ರೀಯಾಗಿ. ಆಮೇಲೆ ಫ್ರೀಯಾಗಿ ಬಸ್ನಲ್ಲಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತೀವಿ. ಗೃಹ ಜ್ಯೋತಿ ಮಾಡ್ತಿದ್ದೀವಿ, 200 ಯೂನಿಟ್ವರೆಗೆ ಕರೆಂಟ್ ಕೊಡ್ತಾ ಇದ್ದೀವಿ. ಆಮೇಲೆ ಗೃಹಲಕ್ಷ್ಮಿ ಮಾಡಿದ್ದೀವಿ, 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತೀವಿ ಅವ್ರಿಗೆ, ಮನೆ ಯಜಮಾನಿಗೆ. ಆಮೇಲೆ ಯುವ ನಿಧಿ ಅಂತ ಮಾಡಿದ್ದೀವಿ, ಅನ್ಎಂಪ್ಲಾಯ್ಡ್ ಯೂತ್ಸು, ಗ್ರ್ಯಾಜುಯೇಟ್ಸ್ಗೆ ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ಗೆ 3,000 ರೂಪಾಯಿ ಮತ್ತು 1,500 ರೂಪಾಯಿ ಕ್ರಮವಾಗಿ ಅವ್ರಿಗೆ ಕೊಡಲಿಕ್ಕೆ ಮಾಡಿದ್ದೀವಿ. ಸೊ ಇದೆಲ್ಲ ಪ್ರತಿ ಕುಟುಂಬಕ್ಕೆ 4,000 to 5,000 ರೂಪಾಯಿ ಸಿಗುತ್ತೆ. ಸೊ 4,000 to 5,000 ರೂಪಾಯಿ ನಿಮಗೆ ಸಿಕ್ಕಿದ್ರೆ ನಿಮಗೆ ವ್ಯಾಪಾರ ಮಾಡಲಿಕ್ಕೆ ಅಥವಾ ದುಡ್ಡು ಬೇರೆ ಬಾಬುಗಳಿಗೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಿಗ್ತದಲ್ಲ. ಸೊ ಹಾಗಾಗಿನೇ
ಕರ್ನಾಟಕದಲ್ಲಿ GST ಗ್ರೋತು ಜಾಸ್ತಿ ಆಗಿರೋದು. ಈಗ GST ಕಲೆಕ್ಷನ್ 18% ಇತ್ತು, ಈಗ ನಾನು ನಿನ್ನೆ ಕೇಳಿದಾಗ 22% ಬೆಳವಣಿಗೆ ಆಗಿದೆ. ಇಲ್ಲ, ಪ್ರಿಫರ್ಡ್ ಪಾರ್ಟಿ ಆಗಕ್ಕೆ ಸಾಧ್ಯನೇ ಇಲ್ಲ. ಜನಗಳು ದಡ್ರಲ್ಲ, ರಾಜಕೀಯವಾಗಿ ಬುದ್ಧಿವಂತರಿದ್ದಾರೆ. ಈಗ 10 ವರ್ಷ ಪ್ರಧಾನಮಂತ್ರಿ, ಅವರು ಹೇಳ್ದಂತೆ ನಡ್ಕೊಂಡಿದ್ದಾರ. ನಂಬರ್ 1. ನಂಬರ್ ಕೊಟ್ಟ ಭರವಸೆಗಳನ್ನು ಈಡೇರಿಸಿದಾರ. ಇವರು ಈಗ ಮೋದಿ ಅಲೆ ಇದೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಮೀ ದೇರ್ ಇಸ್ ನೋ ಮೋದಿ ವೇವ್ ಇನ್ ಕರ್ನಾಟಕ. ಬಟ್ ಐ ಡೋಂಟ್ ನೋ ಅದರ್ ಸ್ಟೇಟ್ಸ್. But in South India, there is no Modi wave. ಈಗ ನಾವು ಅಧಿಕಾರಕ್ಕೆ ಬಂದು 10 ತಿಂಗಳುಗಳಾಯಿತು. 10 ತಿಂಗಳಲ್ಲಿ ಎಲ್ಲ ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಮತ್ತು 10 ತಿಂಗಳಲ್ಲಿ ನಮ್ಮ ಸರ್ಕಾರ ಅನ್ಪಾಪ್ಯುಲರ್ ಆಗ್ಲಿಕ್ಕೆ ಕಾರಣ ಏನು? ದೇರ್ ಇಸ್ ನೋ ಆಂಟಿ ಇನ್ಕಂಬೆನ್ಸಿ ಅಟ್ ಆಲ್. ಸೊ ಹಾಗಾಗಿ ನಮಗೆ 20 ಸ್ಥಾನಗಳನ್ನು ಕನಿಷ್ಠ ಗೆಲ್ತೀವಿ ಅಂತಕ್ಕಂಥ ಭರವಸೆ ಇದೆ. ಲಾಸ್ಟ್ ಟೈಮ್ ಇಟ್ ಇಸ್ ಟ್ರೂ, 1 ಸೀಟ್ ಗೆದ್ದಿದ್ದು. ಹೋದ ಸರಿ 370 ಆರ್ಟಿಕಲ್ 370 ಕಾಶ್ಮೀರ ಅದನ್ನು ರದ್ದು ಮಾಡಿದ್ರು. ಪುಲ್ವಾಮಾ ಹೇಳಿದ್ರು, ಹಿಂದುತ್ವ ಹೇಳಿದ್ರು, ರಾಮ ಮಂದಿರ ಕಟ್ತೀವಿ ಅಂತ ಹೇಳಿ. ಬಟ್ ಈ ಸಾರಿ ಅವೆಲ್ಲ ದೇ ಆರ್ ನಾಟ್ ರೆಲೆವೆಂಟ್ ಅಟ್ ಆಲ್. ಇನ್ನು ನಮಗೆ ಅನುಕೂಲ ಆಯ್ತು ಅವ್ರಿಗೆ ಸೇರ್ಕೊಂಡದ್ದು. JDS ಕ್ಯಾಂಡಿಡೇಟ್ ಇದ್ದರೆ JDSಗೆ ಹಾಕ್ತಾರೆ ಓಟು, ಈಗ ನಮಗೆ ಹಾಕ್ತಾರೆ ಅವರು. ಯಡಿಯೂರಪ್ಪನ ಮಕ್ಕಳು ಕೊಟ್ಟಿಲ್ವಾ? ಜೊಲ್ಲೆ ಹೆಂಡತಿ ಕೊಟ್ಟಿಲ್ವಾ? ಅದೇನು ಡೈನಾಸ್ಟಿ ರೂಲ್ ಅಂತ ಕರೀತಾರೆ, ಏನಂತ ಕರೀತಾರೆ ಅದನ್ನು? ಅದರಿಂದ ಈ ಡೈನಾಸ್ಟಿ ರೂಲ್, ಕುಟುಂಬದಲ್ಲಿ ಇನ್ನೊಬ್ಬರು ನಿಂತ್ಕೊಳ್ತಾರೆ ಎಲೆಕ್ಷನ್ಗೆ ಅನ್ನೋದು, ಇಟ್ ಇಸ್ ನಾಟ್ ಅಟ್ ಆಲ್ ಇನ್ ಇಶ್ಯೂ ಅಟ್ ಆಲ್. ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಅದನ್ನು ಮಾಡ್ತವೆ. ಅಲ್ಟಿಮೇಟ್ಲಿ ಅಕ್ಸೆಪ್ಟಬಿಲಿಟಿ ಇರಬೇಕು. ಈಗ ಜನ ಒಪ್ಕೋತಾರ ಅನ್ನೋದು ಬಹಳ ಮುಖ್ಯ. ಈಗ ನಾವು ಮಾದೇವಪ್ಪನಿಗೆ ಕೊಟ್ಟಿದ್ದೀವಿ, ಮಾದೇವಪ್ಪನ ಮಗನಿಗೆ ಚಾಮರಾಜನಗರದಲ್ಲಿ. ಅಲ್ಲಿ ದೇರ್ ಆರ್ 5 to 6 MLAs ಇದ್ದಾರೆ, 7 MLAs ಇದ್ದಾರೆ. ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿ ನಾವು ಸೋತಿರೋದು. ಇನ್ನು 7 ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅಸೆಂಬ್ಲಿ ಸೆಗ್ಮೆಂಟ್ಗಳಲ್ಲಿ ನಾವು ಗೆದ್ದಿದ್ದೀವಿ. ಎಲ್ಲರೂ ಹೇಳೋದು ಮಾದೇವಪ್ಪನ ಇಲ್ಲಿ ಇಲ್ಲದೇನೋ ಅವ್ರ ಮಗ ನಿಲ್ಲಿ ಅಂತ. ಪಾರ್ಟಿ ವರ್ಕರ್ಸ್, MLAಗಳು, ಬ್ಲಾಕ್ ಕಮಿಟಿ ಪ್ರೆಸಿಡೆಂಟ್ಗಳು, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು, ಅದರ್ ಲೀಡರ್ಸ್ ಆಫ್ ದಿ ಪಾರ್ಟಿ ಆಲ್ ಆರ್ ಟೆಲಿಂಗ್, ನನಗೆ ಇಂಡಿವಿಜುವಲ್ ಆಗಿ ಕೇಳಿದ್ದೀನಿ, ಮಾದೇವಪ್ಪನ ನಿಲ್ಲಿಸಿ ಇಲ್ಲದ್ರೆ ಅವ್ರ ಮಗನಿಗೆ ಕೊಡಿ ಅಂತ. ಒಂದು ವೇಳೆ ಮಾದೇವಪ್ಪ ನಿಲ್ಲಲ್ಲ ಅಂತಾರೆ, ಅವ್ರ ಮಗನಿಗೆ ಕೊಡಿ ಅಂತ. That is the opinion expressed by all the MLAs, all ex-MLAs, all leaders, all black committee presidents, district president. Except Muniyappa and his daughter. ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಮುನಿಯಪ್ಪ ಬರಲ್ಲ ಈಗ. ಅವರು ದೇವನಹಳ್ಳಿಯಿಂದ MLA ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಆದರೆ ಹೋದ ಸಾರಿ ನಿಂತಿದ್ರು ಮುನಿಯಪ್ಪನವರು. ಈ ಸರಿ ಅವ್ರು ಅಳಿನ ಕೊಡಿ ಅಂತ ಹೇಳಿದ್ರು. ಆದರೆ ಎಕ್ಸೆಪ್ಟ್ ಇಸ್ ಡಾಟರ್, ಇನ್ನು ಉಳಿದವರೆಲ್ಲರೂ ಕೂಡ ಕೊಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡೋದು, ಅವ್ರು ಹೇಳೋದು ಬೇಡ, ಮುನಿಯಪ್ಪ ಹೇಳಿದವರು ಬೇಡ, ನ್ಯೂಟ್ರಲ್ ಕ್ಯಾಂಡಿಡೇಟ್ ಕೊಡೋಣ ಅಂತ ಹೇಳಿ ಗೌತಮ್ ಅಂತ ನ್ಯೂಟ್ರಲ್ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ. ತೊಂದರೆ ಆಗಲ್ಲ ಅಂತನಿಲ್ಲ. ನೀವು 60,000 ಕೊಟ್ಟರೆ
ಹೆಚ್ಚನ್ಕು ನಾನು 48,000 ಬಂದಿತ್ತು ನನಗೆ, ಅದಕ್ಕಿಂತ ಜಾಸ್ತಿ ಲೀಡ್ ಬರಬೇಕು. 60,000 ಕೊಟ್ಟರೆ ಭಾಳ ಖುಷಿ ಆಗ್ತದೆ ನನಗೆ. ನನಗಿಂತ ಜಾಸ್ತಿ ಎಂತೇವೆ ನಾನು ಬೋಸ್ ಸುನಿಲ್ ಬೋಸ್ಗೆ ನನಗಿಂತ ಜಾಸ್ತಿ ಲೀಡ್ ಬಂದರೆ ನನಗೆ ಭಾಳ ಖುಷಿ ಆಗ್ತದೆ. ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ BJP ಒಂದು ವೇಳೆ ಬಂದುಬಿಟ್ರೆ ಇವೆಲ್ಲ ನಿಲ್ಲಿಸ್ಬಿಡ್ತಾರೆ ಅವರು. ಅದಕ್ಕೆ ನನಗೆ ಶಕ್ತಿ ಕೊಡಿ ಅಂತ ಇದ್ರು. ಈಗ ಮಂಜುನಾಥ್ ದೇವೇಗೌಡರಳಿಗ ಅವ್ರ ಪಕ್ಷದಿಂದ ನಿಲ್ಲಿಸಿಲ್ಲ, ಅವರು BJPಯಿಂದ ನಿಲ್ಲಿಸಿರೋದು. ಇವರೇ ಕಳಿಸಿ JDSನಿಂದ ನಿಂತರೆ ಸೋತ್ಬಿಡ್ಬೋದು ಅಂತ ತಿಳ್ಕೊಂಡು ಅಲ್ಲಿ ನಿಲ್ಲಿಸಿ ಮಾಡಿದ್ದಾರೆ. ಬಟ್ ಅಲ್ಲೂ ಸೋಲ್ತಾರೆ. ಬಿಕಾಸ್ ಒಂದು ಮಂಜುನಾಥ್ ಡಾಕ್ಟರ್ ಆಗಿದ್ದವರು, ಅವರೇನು ರಾಜಕೀಯದಲ್ಲಿ ಕೆಲಸ ಮಾಡಿದವರು, ಜನಗಳ ಸೇವೆ ಮಾಡಿದವರು. ಬಟ್ 3 ಸಾರಿ MP ಆಗಿ DK ಸುರೇಶ್ ಅಲ್ಲಿ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಯಾವ ಹಳ್ಳಿಗಳು ಗೊತ್ತಿದ್ದಾವೆ, ಜನರಿಗೆ ಗೊತ್ತಿದ್ದಾರೆ, ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಗೊತ್ತಿದ್ದಾರೆ. ಸೊ ಹಂಗಾಗಿ ಅಡ್ವಾಂಟೇಜು ಇವ್ರಿಗೆ ಜಾಸ್ತಿ ಇರೋದು, DK ಸುರೇಶ್ಗೆ ಜಾಸ್ತಿ. ಪಾಪ ಮಂಜುನಾಥ್ಗೆ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ 1,000 ಹಳ್ಳಿ ಬರ್ತವೆ. ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ 1,000, ಅದಕ್ಕೆ ಹೋಗೋಕ್ಕಾಗುತ್ತೆ 1,000 ಹಳ್ಳಿ? ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಳ್ಳಿಗಳು ಗೊತ್ತಾಗಲ್ಲ, ಜನರು ಗೊತ್ತಿಲ್ಲ. ಸ್ಟಾರ್ ಚಂದ್ರು ಇಸ್ ಫ್ರಮ್ ಮಂಡ್ಯ ಡಿಸ್ಟ್ರಿಕ್ಟ್, ನಾಗಮಂಗಲ ತಾಲೂಕು. ಕುಮಾರಸ್ವಾಮಿ ಇಸ್ ಅನ್ ಔಟ್ಸೈಡರ್. ಅವರು ಲೋಕಲ್ ಆಗಿ, ಇವರು ಹೋದ ಸಾರಿ ಮುಖ್ಯಮಂತ್ರಿಯಾಗಿಯೇ ಅವ್ರ ಮಗನ ಎಲೆಕ್ಷನ್ ನಿಲ್ಲಿಸಿದ್ರು ಮಂಡ್ಯದಲ್ಲಿ. ಮತ್ತೆ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಅವ್ರ ಮಗ ಸೋತ್ನಲ್ಲ. ಅಲಯನ್ಸ್ ನಮ್ಮ ಓಟು ಅವ್ರಿಗೂ ಹೋಗಿಲ್ಲ, ಅವ್ರ ಓಟು ನಮಗೂ ಬರಲಿಲ್ಲ. ಕೆಲವು ಕಡೆ ಬಂದಿದ್ದಾವೆ. ಈಗ ಹಾಸನದಲ್ಲಿ ಜನತಾ ದಳದ ಓಟಿಲ್ಲ, ಆಮೇಲೆ ಕಾಂಗ್ರೆಸ್ ಓಟಿಲ್ಲ, ಜನತಾ ದಳದ ಹೋಗಿದ್ದಾವೆ. ಮೈಸೂರಿನಲ್ಲಿ ನಮಗೆ ಬರಲಿಲ್ಲ. ಮಂಡ್ಯದಲ್ಲೂ ಕೂಡ ಅವ್ರಿಗೆ ಹೋಗದೆ ಇರ್ಬೋದು. ಬಟ್ ವಾಸ್ ಚೀಫ್ ಮಿನಿಸ್ಟರ್. ಅವ್ರ ಮಗನ ಅಲ್ಲೇ ಕ್ಯಾಂಪೇನ್ ಮಾಡಿದ್ರು ಭಾಳ ಮಂಡ್ಯದಲ್ಲಿ. ಬಟ್ ಆದ್ರೂ ಗೆಲ್ಸಕ್ಕಾಗಲಿಲ್ಲ. ನಾವು 3 ಮೆಮೊರಾಂಡಮ್ಗಳನ್ನು ಕೊಟ್ಟಿದ್ದೀವಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ. ಈಗಾಗಲೇ 5 ತಿಂಗಳ ಮೇಲಾಯಿತು. 5 ತಿಂಗಳಿಂದ ಇವತ್ತಿನವರೆಗೆ ಬರಗಾಲಕ್ಕೆ ₹1 ಕೊಟ್ಟಿಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಏನು ಹೇಳ್ತದೆ ಅಂದರೆ, ಸೆಂಟ್ರಲ್ ಟೀಮು ವರದಿ ಕೊಟ್ಟ ಮೇಲೆ 1 ತಿಂಗಳಲ್ಲಿ ಪರಿಹಾರ ಕೊಡೋದ್ರ ಬಗ್ಗೆ ಇತ್ಯರ್ಥ ಮಾಡಬೇಕು, ತೀರ್ಮಾನ ಮಾಡಬೇಕು ಅಂತ ಹೇಳ್ತದೆ. ಅದನ್ನು ಉಲ್ಲಂಘನೆಯಾಗಿದೆ. ಈಗ 5-6 ತಿಂಗಳಾಯ್ತಾ ಬಂತು. ಕರ್ನಾಟಕ ನಾವು ಭಾಳ ದೊಡ್ಡದಾಗಿ ಫೇಸ್ ಮಾಡ್ತಾ ಇದ್ವಿ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲದಿಂದ ಇದ್ದಾವೆ. 223 ತಾಲೂಕು. ಸೊ 18,171 ಕೋಟಿ, ಸಾರಿ 18,171 ಕೋಟಿ ಪರಿಹಾರ ಕೇಳಿದ್ದೀವಿ. So far, not a single pie is released. ನಾನು ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ 19ನೇ ತಾರೀಕು. ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದ್ದೆ, ನಾನು ಕೃಷ್ಣ ಬೈರೇಗೌಡ. ನಮಗೆ ಅಷ್ಟೊಂದು ರಿಕ್ವೆಸ್ಟ್ ಮಾಡಿದ್ದೀವಿ, ನಾವು ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ವಿ ಹ್ಯಾವ್ ಅಪ್ರೋಚ್ಡ್ ದಿ ಸುಪ್ರೀಂ ಕೋರ್ಟ್ under Article 32 of the Indian Constitution. ರಿಟ್ ಮ್ಯಾಂಡಮ್ಸ್, ಕೊಡಿ, ಅವರಿಗೆ ಡೈರೆಕ್ಷನ್ ಕೊಡಿ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ. ಈಗ NDRF ನಾರ್ಮ್ಸ್ ಪ್ರಕಾರ
ಆ, ಅದ್ರ ಪ್ರಕಾರನೇ ಕೇಳಿದ್ದೀವಿ ನಾವು 18,171 ಕೋಟಿ. ಅದ್ರ ಪ್ರಕಾರ ಕೊಡಬೇಕಲ್ಲ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಮಾಡಿರೋದು 2005ರಲ್ಲಿ. ಇವರೇ ಕೇಂದ್ರ ಸರ್ಕಾರನೇ ಮಾಡಿರೋದು. ಕೊಟ್ಟಿಲ್ವಲ್ಲ. ಅದಕ್ಕೆ ನಾನು ಸುಪ್ರೀಂ ಕೋರ್ಟನ್ನು ಅಪ್ರೋಚ್ ಮಾಡಿ ಪೆಟಿಷನ್ ಕೊಟ್ಟಿರ್ತಕ್ಕಂಥದ್ದು. ಕಾವೇರಿಯಿಂದ 60%ಗಿಂತ ನೀರು ಭಾಗಕ್ಕೆ ನೀರು ಕೊಡೋಕ್ಕಾಗಲ್ಲ. ಇದಾದ್ರೆ ಮಾತ್ರ 110 ಹಳ್ಳಿಗಳದು ಆದರೆ ಸ್ವಲ್ಪ ಅನುಕೂಲ ಆಗ್ತದೆ. ಅದರಿಂದ ನಾವು ಉಳಿದ ಭಾಗದಲ್ಲಿ 60% ಭಾಗದಲ್ಲಿ ಮಾತ್ರ ಕಾವೇರಿ ನೀರು. ಇನ್ನು ಉಳಿದ ಭಾಗದಲ್ಲೆಲ್ಲ ಬೋರ್ವೆಲ್ಗಳಿಂದ ನೀರು ಕೊಡತಕ್ಕಂಥದ್ದು. ಈ ಮಳೆ ಕಡಿಮೆ ಆದದರಿಂದ ಅನೇಕ ಬೋರ್ವೆಲ್ಗಳು ಡ್ರೈ ಆಗಿಬಿಟ್ಟಿದ್ದಾವೆ. ಅಂಥ ಕಡೆ ನೀರು ಸಿಗೋದಿಲ್ಲ. ಆಗ ನಾವು ಟ್ಯಾಂಕರ್ಗಳ ಮೂಲಕ ನೀರು ಸಪ್ಲೈ ಮಾಡ್ತಾ ಇದ್ದೀವಿ. ನಾನು BWSSB ಅವರಿಗೆ ಮತ್ತು BBMP ಅವರಿಗೆ ಭಾಳ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಎಷ್ಟು ಟ್ಯಾಂಕರ್ಸ್ಗಳನ್ನ ತಗೊಳ್ಳಿ, ಟ್ಯಾಂಕರ್ಸ್ ಮೂಲಕ ನೀರು ಸಪ್ಲೈ ಮಾಡಿ, ನಾನು ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಅಂತ ಹೇಳಿದ್ದೀನಿ. ಕುಡಿಯೋ ನೀರಿಗೆ ದುಡ್ಡು ಎಷ್ಟು ಬೇಕಾದರೂ ಕೊಡ್ತೀನಿ. ದೇರ್ ಇಸ್ ನೋ ಡೆರ್ತ್ ಆಫ್ ಮನಿ ಆಸ್ ಫಾರ್ ಎಸ್ ಡ್ರಿಂಕಿಂಗ್ ವಾಟರ್ ಈಸ್ ಕನ್ಸರ್ನ್ಡ್ ಅಂತ ಹೇಳಿದ್ದೀನಿ. ಎಷ್ಟು ಟ್ಯಾಂಕರ್ಗಳು ಸಿಗ್ತವೆ ಎಲ್ಲನೂ ಬಾಡಿಗೆಗೆ ತಗೊಳ್ಳಿ ಅಂತ ಹೇಳಿದ್ದೀನಿ. ಎಷ್ಟು ಟ್ಯಾಂಕರ್ಸ್ ಬೇಕಾಗ್ತವೆ ಅಷ್ಟು ಟ್ಯಾಂಕರ್ಸ್ನ ಬಾಡಿಗೆಗೆ ತಗೊಳ್ಳಿ, ಅದ್ರ ಮೂಲಕ ನೀರು ಕೊಡಿ ಅಂತ ಹೇಳಿದ್ದೀನಿ. ಆಂಟಿ BJP ವೋಟ್ಸು ಡಿವೈಡ್ ಆಗಲಿಕ್ಕೋಸ್ಕರವಾಗಿ ಇಂಡಿಯಾ ಅಲಯನ್ಸ್ ಮಾಡಿರ್ತಕ್ಕಂಥದ್ದು. ಈಗ ಬಂಗಾಳದಲ್ಲಿ ಆಗಲಿಲ್ಲ, ಸೀಟ್ ಹಂಚಿಕೆ ಆಗಲಿಲ್ಲ, ಇಟ್ಸ್ ಎ ಡಿಫರೆಂಟ್ ಥಿಂಗ್. ಆದರೂ ಕೂಡ ಈಗ ಒರಿಸ್ಸಾದಲ್ಲಿ ಆಗಲಿಲ್ಲ, ಆದರೂ ಕೂಡ ಉತ್ತರ ಪ್ರದೇಶದಲ್ಲಾಗಿದೆ, ಬಿಹಾರ್ನಲ್ಲಾಗಿದೆ, ಆಮೇಲೆ ತಮಿಳ್ನಾಡಿನಲ್ಲಾಗಿದೆ, ತೆಲಂಗಾಣದಲ್ಲಾಗಿದೆ, ಅನೇಕ ಮಹಾರಾಷ್ಟ್ರದಲ್ಲಾಗಿದೆ, ಅನೇಕ ರಾಜ್ಯಗಳಲ್ಲಾಗಿದೆ. ಅದರಿಂದ ಅನುಕೂಲ ಆಗೇ ಆಯ್ತದೆ. ಈ ಅಲಯನ್ಸು, ಇಂಡಿಯಾ ಅಲಯನ್ಸು, ದೇ ಪ್ರಿವೆಂಟ್ಸ್ ಆಂಟಿ BJP ವೋಟ್ಸ್. ಅದು ಅವ್ರ ರಾಜ್ಯಕ್ಕೆ ಹೇಳ್ಕೊಂಡಿರೋದು, ನಮ್ಗೆ ಸಂಬಂಧ ಇಲ್ಲ. ನಾವು ಮೇಕೆದಾಟು ಅಣೆಕಟ್ಟನ್ನು ಕಟ್ತೀವಿ. ದಟ್ ಇಸ್ ಅವರ್ ಸ್ಟ್ಯಾಂಡ್. ನಾವು ಮೇಕೆದಾಟು ಕಟ್ಟಿ ಬೆಂಗಳೂರಿಗೆ ನೀರು ಕೊಡ್ತಕ್ಕಂಥದ್ದು, ಬೆಂಗಳೂರಿನ ಸುತ್ತಮುತ್ತಲ ಪ್ರದೇಶಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ತಕ್ಕಂಥದ್ದು. ಇದರಿಂದ ತಮಿಳ್ನಾಡಿಗೇನು ಅನಾನುಕೂಲ ಆಗಲ್ಲ. ರಾಜಕೀಯಕ್ಕೋಸ್ಕರ ಇದನ್ನು ಬಳಸ್ಕೊತಾ ಇದ್ದಾರೆ. ಈಗ EDಯನ್ನ, ಇನ್ಕಮ್ ಟ್ಯಾಕ್ಸನ್ನು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಯಾರು ಅವ್ರ ವಿರುದ್ಧ ಇದ್ದಾರೆ ಅವ್ರ ವಿರುದ್ಧ ಅದನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದರಿಂದ ಜನಗಳಿಗೆ ಅರ್ಥ ಆಗುತ್ತೆ. ಚುನಾವಣಾ ಟೈಮ್ನಲ್ಲಿ ಕೇಜ್ರಿವಾಲನ್ನು ಜೈಲಿಗೆ ಕಳಿಸಿದ್ರೆ, ಇನ್ನೊಬ್ಬರು ಸೋರೆನ್ನನ್ನು ಜೈಲಿಗೆ ಕಳಿಸಿದ್ರೆ ಜನಗಳಿಗೆ ಅರ್ಥ ಆಗಲ್ವಾ? BJP ಮುಖ್ಯಮಂತ್ರಿ ಯಾರನ್ನಾದ್ರು ಕಳಿಸಿದಾರ? BJP ಅವ್ರ ಮೇಲೆ ಯಾರ ಮೇಲಾದ್ರು ಕೇಸ್ ಹಾಕಿದಾರ? ಬರೀ ಅಪೋಸಿಷನ್ ಅವ್ರನ್ನೇ ಜೈಲಿಗೆ ಕಳಿಸೋದು, ಅವ್ರ ಮೇಲೆ ED ರೈಡ್ ಮಾಡಿಸೋದು, ಇನ್ಕಮ್ ಟ್ಯಾಕ್ಸ್ನಿಂದ ರೈಡ್ ಮಾಡಿಸೋದು, ಕೇಸ್ ಹಾಕ್ಸೋದು, ಇವೆಲ್ಲ ಜನಗಳಿಗೆ ಅರ್ಥ ಆಗುತ್ತೆ. ಎಲೆಕ್ಟ್ರಲ್ ಬಾಂಡ್ಸ್ ಎಲ್ಲ ಹೆಚ್ಚಾಗಿ, ಅಂದರೆ ಬೇರೆ ಪಕ್ಷದವ್ರು ಕೊಟ್ಟಿರ್ಬೋದು, ಬಟ್ ಇವೆಲ್ಲ ಮೀಗರ್, ಅದು ಲೆಕ್ಕ ಅಷ್ಟೊಂದು ಇಲ್ಲ. BJPಗೆ ಎಲೆಕ್ಟ್ರಲ್ ಬಾಂಡ್ಸು 8,200 ಕೋಟಿ ರೂಪಾಯಿನಷ್ಟು ಕೊಟ್ಟಿದ್ದಾರೆ.
ಸೊ ದಟ್ ಮೀನ್ಸ್ ಟು ಶೇ ಈ ಎಲೆಕ್ಟ್ರಲ್ ಬಾಂಡ್ಸ್ ಕೂಡ ದುಡ್ಡು ಯಾವುದು? ಬ್ಲ್ಯಾಕ್ ಮನಿ ಅಲ್ಲ. ಒಂದ್ ಕಡೆ ನಾನು ಚೌಕಿದಾರ ಅಂತಾರೆ ಇವರು ನರೇಂದ್ರ ಮೋದಿ ಅವರು, ಇನ್ನೊಂದ್ ಕಡೆ ಎಲೆಕ್ಟ್ರಲ್ ಬಾಂಡ್ಸ್ ತಗೋತಾರೆ, ಬ್ಲ್ಯಾಕ್ ಮನಿ ಎನ್ಕರೇಜ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಇನ್ ಗೌರ್ಮೆಂಟ್, ನಂಬರ್ ಒನ್. ನಂಬರ್ ಟು, ದೇ ಆರ್ ಎದುರಿಸ್ತಾರೆ, ದೇ ಆರ್ ಥ್ರೆಟನಿಂಗ್ ದಿ ಪೀಪಲ್ ಬೈ ಯೂಸಿಂಗ್ ಇನ್ಕಮ್ ಟ್ಯಾಕ್ಸ್, ಇಡಿ, CBI ಇವೆಲ್ಲ ಉಪಯೋಗಿಸಿ ಎದುರಿಸ್ತಾರೆ. ನೀವು ಕಾರ್ಯಕರ್ತರ ಹತ್ರ ಜನರಿಂದ, ಸಾಮಾನ್ಯ ಜನರಿಂದ ವಸೂಲು ಮಾಡಿ ದುಡ್ಡನ್ನ. 5 ರೂಪಾಯಿ, 10 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಹಿಂಗೆಲ್ಲ ವಸೂಲು ಮಾಡಿ ಮೆಂಬರ್ಶಿಪ್ ಡ್ರೈವ್ ಮಾಡಿ. ಕಾರ್ಪೊರೇಟ್ ಫಂಡ್ ಅದು ವೈಟ್ ಮನಿ ಕೊಡ್ತಾರ? ವೈಟ್ ಮನಿ ಕೊಟ್ಟರೆ ತಗೊಳ್ಳಿ, ಲೆಕ್ಕ ಇಡಿ.